ಹರಿ ಓಂ ವಾಸ್ತುಪುರುಷಾಯ ವಿದ್ಮಹೇ ಗೃಹರಕ್ಷಕಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ನಮಸ್ಕಾರ. ಆತ್ಮೀಯ ಯಾಜ್ಞವಲ್ಕ್ಯ ವಾಸ್ತು ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಈ ಜಾತಕದ ಪ್ರಕಾರ ನಾವು ಮನೆ ಕಟ್ತಕ್ಕಂಥ ಒಂದು ಯೋಗ ಇದೆಯಾ ಇಲ್ಲವಾ, ಮತ್ತು ಯಾವ ಥರ ಮನೆ ಕಟ್ಟಬಹುದು, ಯಾವ ಒಂದು ಪರಿಸರದಲ್ಲಿ ನಮ್ಮ ಮನೆ ಇರುತ್ತೆ, ಆ ಪರಿಸರಕ್ಕೆ ತಕ್ಕ ನಮ್ಮ ಮನೆ ಯಾವ ಥರ ನಿರ್ಮಾಣ ಮಾಡಬಹುದು, ಅಥವಾ ಹೊಸ ಮನೆಯನ್ನು ಕಟ್ಟಿಸ್ತೀವ ಅಥವಾ ಹಳೆ ಮನೆಯನ್ನು ಪರ್ಚೇಸ್ ಮಾಡ್ತೀವ ಅನ್ನೋದು ತುಂಬ ಜನರಿಗಿರ್ತಕ್ಕಂಥ ಒಂದು ಕುತೂಹಲದ ಒಂದು ಅಂಶ. ಜಾತಕದ ಪ್ರಕಾರ ನಾವು ಮನೆ ಕಟ್ತಕ್ಕಂಥ ಯೋಗ ಇದೆಯಾ ಇಲ್ಲವಾ ಅನ್ನೋದು ಪಕ್ಕ ನಾವು ಹೇಳ್ಬೋದು. ಆದರೆ ಇದೇ ರೀತಿ ಮನೆ ನಾವು ಕಟ್ತೇವಾ ಇಲ್ಲವಾ ಅನ್ನೋದು ಕೂಡ ಇದೇ ಜಾತಕದ ಮುಖಾಂತರ ನಮಗೆ ತಿಳಿಯುತ್ತೆ ಅಂತೇಳಿ ಜ್ಯೋತಿಷ್ಯ ಹೇಳುತ್ತೆ. ಹಾಗಾದರೆ ಯಾವ ಥರ ಮನೆ ಯಾವ ರಾಶಿಯವರಿಗೆ ಆಗತ್ತೆ ಅನ್ನೋದು ಸತ್ಯನ, ಅಥವಾ ಜಾತಕದಿಂದ ಆ ಒಂದು ಯೋಗ ಅಂತೇನು ಹೇಳ್ತೀವಿ ಆ ಒಂದು ಯೋಗವನ್ನು ನೋಡಬೇಕಾ, ಯಾವ ರೀತಿ ಯಾವ ಮನೆಗಳಲ್ಲಿ ಯಾವ ಗ್ರಹಗಳಿದ್ದಾಗ ಯಾವ ರೀತಿಯ ಒಂದು ಸೌಲಭ್ಯ ಇರ್ತಕ್ಕಂಥ ಒಂದು ಮನೆ ಸಿಗುತ್ತೆ ಅನ್ನೋದರ ಬಗ್ಗೆ ಇಂದಿನ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ಕಾಮನ್ನಾಗಿ ಒಂದು ಜಾತಕದಲ್ಲಿ ನಾವು ನೋಡ್ತಕ್ಕಂಥ ಒಂದು ಮನೆಯ ಯೋಗಕ್ಕೆ ಬೇಕಾಗಿರ್ತಕ್ಕಂಥದ್ದು ಚತುರ್ಥ ಭಾವ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಈ ಚತುರ್ಥ ಭಾವದಲ್ಲಿ ಯಾವ ಗ್ರಹಗಳಿದೆ, ಶುಭ ಗ್ರಹಗಳಿದ್ದಾಗ ಅದರಿಂದ ಆಗ್ತಕ್ಕಂಥದ್ದು ಬಹಳ ಬೇಗ ಕೆಲವೊಂದು ಸಾರಿ ಮನೆಯ ಒಂದು ಯೋಗ ವ್ಯಕ್ತಿಗಳಿಗೆ ಸಿಗುತ್ತೆ. ಅದೇ ಒಂದು ಚತುರ್ಥ ಸ್ಥಾನದಲ್ಲಿ ಕ್ರೂರ ಗ್ರಹಗಳು ಅಥವಾ ಅಶುಭ ಗ್ರಹಗಳು ಬಂದಾಗ ಆ ಮನೆ ಕಟ್ತಕ್ಕಂಥ ಒಂದು ಯೋಗ ತುಂಬ ಡಿಲೇ ಆಗೋದಕ್ಕೆ ಕಾರಣ ಆಗುತ್ತೆ. ಕಾಮನ್ ಆಗಿ ಸೈಟ್ ಇರುತ್ತೆ, ದುಡ್ಡು ಇರುತ್ತೆ, ಮನೆ ಕಟ್ಟಿರ್ತಕ್ಕಂಥ ಒಂದು ಪ್ರಾರಂಭದಿಂದ ಹಿಡಿದು ಅರ್ಧದಲ್ಲಿ ಯಾವುದೋ ಒಂದು ಕಾರಣಾಂತರಗಳಿಂದ ಅದು ಸ್ಟಾಪ್ ಆಗ್ತಕ್ಕಂಥ ಲಕ್ಷಣ ಬರುತ್ತೆ. ಅಥವಾ ಕೆಲಸಗಾರ ಸಿಕ್ಕಿದ್ದೀರ ಆಗ್ಬೋದು, ಅಥವಾ ಅಕ್ಕಪಕ್ಕ ತೊಂದರೆ ಆಗ್ಬೋದು, ಅಥವಾ ಗೌರ್ಮೆಂಟ್ ಕಡೆಯಿಂದ ಏನೋ ಒಂದು ಸಮಸ್ಯೆ ಬರ್ತಕ್ಕಂಥ ಕಾರಣಗಳಿಂದ ಯಾವುದೋ ಒಂದು ಸಮಸ್ಯೆಯಿಂದ ಆ ಮನೆ ಅಂತಕ್ಕಂಥದ್ದು ಪರಿಪೂರ್ಣ ಆಗೋದಿಲ್ಲ. ಕೈಲಿ ತುಂಬ ದುಡ್ಡಿದ್ದರೂ ಸಹ ಈ ರೀತಿಯ ಒಂದು ಸಮಸ್ಯೆ ಬರುತ್ತೆ. ಈ ಸಮಸ್ಯೆಗಳಿಗೆಲ್ಲ ಕಾರಣ ಆ ವ್ಯಕ್ತಿ ಹುಟ್ಟಿರ್ತಕ್ಕಂಥ ಜಾತಕದಿಂದ ಆ ಒಂದು ಚತುರ್ಥ ಸ್ಥಾನದಲ್ಲಿ ಆ ಯಾವ ಗ್ರಹಗಳಿದೆ ಅದರ ಮೇಲೆ ಇವೆಲ್ಲ ನಮಗೆ ಆಗತ್ತೆ ಅಂಥೇಳಿ ಹೇಳ್ಬೋದು. ಹಾಗಾದರೆ ಯಾವ ರೀತಿ ನಮಗೆ ಆ ಒಂದು ಗ್ರಹಗಳು ಅಂತೇನು ಹೇಳ್ತೀವಿ ಈ ಒಂದು ಮನೆಗೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ವಾತಾವರಣ ನಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಕಾಮನ್ನಾಗಿ ಈ ಲಗ್ನದಿಂದ 4ನೇ ಮನೆ ಚತುರ್ಥ ಸ್ಥಾನದಲ್ಲಿ ಚಂದ್ರಗ್ರಹ ಇದ್ದಾಗ ತುಂಬ ಸ್ವಚ್ಛವಾಗಿರ್ತಕ್ಕಂಥ ಒಂದು ಮನೆ, ಚಿಕ್ಕದಾಗಿದ್ದರೂ ಮನೆ ಅದು ತುಂಬ ಸ್ವಚ್ಛವಾಗಿ ಇಟ್ಕೊಂಡಿರ್ತಕ್ಕಂಥ ಮನೆ ಈ ಒಂದು ವ್ಯಕ್ತಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಕಾರಣ ಚಂದ್ರ ಅಂದರೆ ನೀಟಾಗಿರ್ತಕ್ಕಂಥ, ಚಿಕ್ಕದಾಗಿದ್ದರೂ ತುಂಬ ಸ್ವಚ್ಛವಾಗಿ ಇಟ್ಕೊಂಡಿರ್ತಾರೆ ಮನೆ, ಅಲಂಕಾರವಾಗಿ ತುಂಬ ಕ್ಲೀನಾಗಿ ಇಟ್ಕೊಟ್ಟಿರ್ತಕ್ಕಂಥ ಒಂದು ಮನೆ ಈ ಒಂದು ವ್ಯಕ್ತಿಗೆ ಸಿಗುತ್ತೆ. ಅದೇ ರವಿ ಆ ಒಂದು ಚತುರ್ಥ ಸ್ಥಾನದಲ್ಲಿದ್ದಾಗ ಆ ಒಂದು ಮನೆ ಯಾವ ಥರ ಇರುತ್ತೆ ಅಂದರೆ ಮಧ್ಯಮವಾಗಿರುತ್ತೆ ಅಂತೇಳಿ ಹೇಳ್ಬೋದು. ಅಂದರೆ ತುಂಬ ಸುತ್ತಮುತ್ತಲೂ ಬಯಲು ಪ್ರದೇಶ ಆಗಿರ್ತಕ್ಕಂಥದ್ದು, ಅಥವಾ ರವಿ ಅಂದರೆ ಉಷ್ಣ ಅಂದರೆ ಬಿಸಿ ತಾಪಮಾನ ಹೆಚ್ಚಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಒಂದು ವ್ಯಕ್ತಿಗೆ ಆ ಒಂದು ಸೌಲಭ್ಯ ಇರ್ತಕ್ಕಂಥ ಒಂದು ಮನೆ ಇರುತ್ತೆ ಅಂತೇಳಿ ಹೇಳ್ಬೋದು. ಮುಂದೆ ಶನಿ ಆ ಒಂದು ಚತುರ್ಥ ಸ್ಥಾನದಲ್ಲಿ ಇದ್ದಾಗ ಯಾವುದೋ ಒಂದು ಹಳೆಯ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಯೋಗ ಸಿಗುತ್ತೆ. ಅಂದರೆ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಮನೆಗಳಾಗಿರ್ಬೋದು, ಅಥವಾ ಅವರೇ ಹೊಸದಾಗಿ ಖರೀದಿಯನ್ನು ಮಾಡಿದರೂ ಸಹ ಆ ಒಂದು ಮನೆ ಯಾವ ಥರ ಇರುತ್ತೆ ಅಂದರೆ ಒಂದು ಹಳೆಯ ಮನೆಯನ್ನು ಖರೀದಿ ಮಾಡಿ ಆ ಒಂದು ಹಳೆಯ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಯೋಗ ಶನಿ ಅದಕ್ಕೆ ಕೊಡ್ತಾನೆ ಅಂತೇಳಿ ಹೇಳ್ಬೋದು. ಬುಧಗ್ರಹ ಇದ್ದಾಗ ಒಂದು ಆಕರ್ಷಕವಾಗಿರ್ತಕ್ಕಂಥ ಒಂದು ಒಳ್ಳೆಯ ಮನೆ, ಅಂದರೆ ಸುಂದರವಾಗಿರುತ್ತೆ, ತುಂಬ ಐಷಾರಾಮಿ ಅಂತೇನು ಹೇಳ್ತೀವಿ ಆ ರೀತಿಯ ಒಂದು ಮನೆ, ಮತ್ತು ವಿಶೇಷವಾಗಿ
ಪ್ರಕೃತಿಯ ಒಂದು ಮಡಿಲು ಅಂದರೆ ಅಕ್ಕಪಕ್ಕ ಗಿಡ ಮರಗಳಿರ್ತಕ್ಕಂಥದ್ದು ಅಥವಾ ಮನೆ ಮುಂದೆ ಪಾರ್ಕ್ ಅಂತೇನಿರ್ತೀವಿ ಆ ಪಾರ್ಕ್ ಇರ್ತಕ್ಕಂಥದ್ದು ನೋಡೋದಕ್ಕೆ ತುಂಬ ಅಟ್ರ್ಯಾಕ್ಟ್ ಆಗ್ತಕ್ಕಂಥ ಒಂದು ಮನೆ, ತುಂಬ ಪರಿಸರದ ಒಳಗಡೆ ಇರ್ತಕ್ಕಂಥ ಒಂದು ಮನೆ, ಅಕ್ಕಪಕ್ಕ ಪರಿಸರ ಇರುವ ಚೆನ್ನಾಗಿರುತ್ತೆ. ಅಥವಾ ಯಾವುದೋ ಒಂದು ವ್ಯವಸಾಯ ಭೂಮಿಯಲ್ಲಿ ಮನೆಯನ್ನು ಕಟ್ತಕ್ಕಂಥ ಒಂದು ಯೋಗ ಆಗಿರ್ಬೋದು. ಏನೇ ಆದರೂ ಸಹ ಆ ಒಂದು ಬುಧಗ್ರಹ ಚತುರ್ಥ ಸ್ಥಾನದಲ್ಲಿ ಇದ್ದಾಗ ಆಕರ್ಷಕವಾಗಿ ತುಂಬ ಸುಂದರವಾಗಿರ್ತಕ್ಕಂಥ ಮನೆ. ಈ ಒಂದು ಮನೆ ಯಾವ ಥರ ಇರುತ್ತೆ ಅಂದರೆ ಗಿಡ ಮರಗಳ ಪಕ್ಕದಲ್ಲಿ, ಉದ್ಯಾನವನ ಒಂದು ಪಕ್ಕದಲ್ಲಿ ಆಸುಪಾಸು ಇವರ ಒಂದು ಮನೆ ಕಟ್ತಕ್ಕಂಥ ಒಂದು ಯೋಗ ಇರುತ್ತೆ ಅಂತೇಳಿ ಹೇಳ್ಬೋದು. ಮುಂದೆ ಗುರುಗ್ರಹ ಆ ಒಂದು ಚತುರ್ಥ ಸ್ಥಾನದಲ್ಲಿದ್ದಾಗ ತುಂಬ ದೊಡ್ಡ ಮನೆ ಅಂದರೆ ಈ ಟ್ರಿಪ್ಲೆಕ್ಸು ಡೂಪ್ಲೆಕ್ಸು ಅಂತ ಏನಿರ್ತೀವಿ ಆ ಒಂದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ತುಂಬ ದೊಡ್ಡ ಮನೆ, ತುಂಬ ಇವ್ರದ್ದು ಸಹ ಗುರುಗ್ರಹ ಇದ್ದಾಗ ಮನೆ ಆಕರ್ಷಕವಾಗಿ ತುಂಬ ಐಫೈ ಅಂತ ಏನು ಹೇಳ್ತೀವಿ ಆ ಒಂದು ರೇಂಜಲ್ಲಿ ಕಟ್ಟಿ ತುಂಬ ದೊಡ್ಡ ಮನೆಯನ್ನು ಕಟ್ಸ್ತಕ್ಕಂಥ ಒಂದು ಯೋಗ ಗುರುಗ್ರಹ ಕೊಡುತ್ತೆ. ಶುಕ್ರಗ್ರಹ ಇದ್ದಾಗ ಈ ಒಂದು ಇಂಟೀರಿಯರ್ಸ್ ಅಂತ ಏನು ಹೇಳ್ತೀವಿ ತುಂಬ ಆಕರ್ಷಕವಾಗಿ ಅಂದರೆ ಅಟ್ರ್ಯಾಕ್ಟ್ ಆಗಬೇಕು. ಮನೆಗೆ ಬಂದ ತಕ್ಷಣ ಯಾರಾದರೂ ಇಂಟೀರಿಯರ್ಸ್ನ ನೋಡಿ ತುಂಬ ಚೆನ್ನಾಗಿದೆ ಮನೆ, ಇಂಟೀರಿಯರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಲಂಕಾರಿಕ ವಸ್ತುಗಳು ತುಂಬ ಜಾಸ್ತಿ ಆ ಮನೆಯಲ್ಲಿ ಮಾಡಿಸಿರ್ತಾರೆ. ಅಂದರೆ ನೋಡೋದಕ್ಕೆ ತುಂಬ ಅಟ್ರ್ಯಾಕ್ಟ್ ಯಾವುದರಿಂದ ಆಗುತ್ತೆ ಅಂದರೆ ಇಂಟೀರಿಯರ್ಸಿಂದ ಆಕರ್ಷಕವಾಗಿರ್ತಕ್ಕಂಥ ಅಲಂಕಾರ ವಸ್ತುಗಳಿಂದ ಆ ಮನೆ ತುಂಬಿರುತ್ತೆ. ಐಷಾರಾಮಿಯಾಗಿ ಲಕ್ಸುರಿ ಅಂತೇನು ಹೇಳ್ತೀವಿ ಆ ಲಕ್ಸುರಿ ಲೈಫನ್ನು ಶುಕ್ರಗ್ರಹ ಆ ಒಂದು ವ್ಯಕ್ತಿಗೆ ಕೊಡುತ್ತೆ. ಆ ಒಂದು ವ್ಯಕ್ತಿಗೆ ಲಕ್ಸುರಿ ಒಂದು ಮನೆ ಶುಕ್ರ ಕೊಡ್ತಾನೆ. ರಾಹು ಇದ್ದಾಗ ಆ ಒಂದು ಮನೆಯಲ್ಲಿ ಬೇರೆ ಅಂದರೆ ಅಕ್ಕಪಕ್ಕ ಇರ್ತಕ್ಕಂಥ ಮನೆಗಳಿಂದ ತೊಂದರೆ, ಅಂದರೆ ಈ ಒಂದು ವ್ಯಕ್ತಿಯ ಒಂದು ಅಂತಸ್ತು ಅಂತ ಏನು ಹೇಳ್ತೀವಿ ಶ್ರೀಮಂತಿಗೆ ಇರ್ತಕ್ಕಂಥದ್ದು ಬೇರೆಯಾಗಿರುತ್ತೆ. ಅಕ್ಕಪಕ್ಕ ಇರ್ತಕ್ಕಂಥವ್ರು ತುಂಬ ಬಡವರಾಗಿರ್ತಾರೆ ಅಥವಾ ಯಾವುದೋ ಒಂದು ಸಣ್ಣ ಒಂದು ಗಲ್ಲಿ ಅಂತೇನು ಹೇಳ್ತೀವಿ ಆ ಒಂದು ವಾತಾವರಣ ಆ ಒಂದು ವ್ಯಕ್ತಿಗೆ ಯಜಮಾನನಿಗೆ ಇಷ್ಟ ಆಗೋದಿಲ್ಲ. ಆ ಒಂದು ಯಜಮಾನನಿಗೆ ಸದಾ ಮನೆಯಲ್ಲಿ ಬೇಜಾರಾಗ್ತಾ ಇರುತ್ತೆ. ಅಂದರೆ ಇಲ್ಲಿ ಆ ಮನೆಗೆ ಆ ವ್ಯಕ್ತಿಗೆ ಇರೋದಕ್ಕೆ ಇಷ್ಟ ಆಗೋದಿಲ್ಲ. ಯಾಕಂದರೆ ಅವರೊಂದು ರೇಂಜು ಅಂತೇನು ಹೇಳ್ತೀವಿ ಆ ಒಂದು ರೇಂಜಿಗೆ ತಕ್ಕನಾಗಿ ಆ ಒಂದು ಮನೆ ಆ ವ್ಯಕ್ತಿಗೆ ಸಿಗೋದಿಲ್ಲ. ಅಂದರೆ ಬೇರೆ ರೇಂಜಲ್ಲಿ ಇರಬೇಕು, ಅವರ ವ್ಯಕ್ತಿಗೆ ತಕ್ಕನಾಗಿ ಆ ಒಂದು ರೇಂಜ್ ಮನೆ ಅವ್ರಿಗೆ ಸಿಗೋದಿಲ್ಲ. ಹಾಗಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮನೆ ಇದು ಸಿಗೋದಿಲ್ಲ. ಸದಾಕಾಲ ಅವ್ರಿಗೆ ಆ ಮನೇಲಿ ಇರೋದಕ್ಕೆ ಬೇಜಾರಾಗ್ತಾ ಇರುತ್ತೆ, ಗಲಾಟೆಗೆ ಆಸ್ಪದ ಆಗುತ್ತೆ. ಆ ಒಂದು ವ್ಯಕ್ತಿಗೆ ಮನಃಶಾಂತಿ ಏನಂತ ಹೇಳ್ತೀವಿ ಅದು ಆ ಒಂದು ಮನೆ ರಾಹು ಇದ್ದಾಗ ಸಿಗೋದಿಲ್ಲ. ಅಂದರೆ ಅವ್ರ ರೇಂಜೇ ಬೇರೆ ಆಗಿರುತ್ತೆ, ಅವ್ರು ವಾಸ ಮಾಡ್ತಕ್ಕಂಥ ಮನೆಯೇ ಬೇರೆ ಆಗಿರುತ್ತೆ, ಅಕ್ಕಪಕ್ಕ ಇರ್ತಕ್ಕಂಥ ಒಂದು ಪರಿಸರನೇ ಬೇರೆ ಆಗಿರುತ್ತೆ. ಹಾಗಾಗಿ ಸದಾಕಾಲ ಜಗಳ ಗಲಾಟೆಯಿಂದ ಆ ಮನೆಯಲ್ಲಿ ತುಂಬಿರುತ್ತೆ. ಆ ಒಂದು ವ್ಯಕ್ತಿಗೆ ಯಜಮಾನನಿಗೆ ಸದಾ ಬೋರು ಅಂತೇನು ಹೇಳ್ತೀವಿ ತುಂಬ ಕಲಹದಿಂದ ಕೂಡಿರ್ತಕ್ಕಂಥ ವಾತಾವರಣ ಇದ್ದಾಗ ಯಜಮಾನನಿಗೆ ಅದು ಬೇಡ ಈ ಮನೇಲಿರ್ತಕ್ಕಂಥ ಒಂದು ಅನ್ನೋದು ಆ ಒಂದು ಮನಸ್ಸಿಗೆ ಆ ರಾಹುಗ್ರಹ ಅಂತ ತಂದು ಕೊಡುತ್ತೆ ಅಂತೇಳಿ ಹೇಳ್ಬೋದು. ಇದೇ ಆ ಒಂದು ಚತುರ್ಥ ಸ್ಥಾನದಲ್ಲಿ ಕೇತುಗ್ರಹ ಇದ್ದಾಗ ಆ ಒಂದು ಮನೆ ಏನಂತ ಹೇಳ್ತೀವಿ ಯಾವುದೋ ಒಂದು ವಾಸ್ತು ದೋಷಗಳಿಂದ ಒಂದು ಸಮಸ್ಯೆಯನ್ನು ತಂದು ಕೊಡುತ್ತೆ ಅಂತೇಳಿ ಹೇಳ್ಬೋದು. ಅಥವಾ ಮನೆಯನ್ನು ವಾಸ್ತು ಪ್ರಕಾರ ಕಟ್ಟಿಸಿರ್ಬೋದು, ಯಾವುದೋ ಒಂದು ಕರೆಂಟಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಬರ್ಬೋದು, ಅಥವಾ ನೀರಿನ ಒಂದು ಸಮಸ್ಯೆ ಬರ್ಬೋದು, ಅಥವಾ ಭೂಮಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಮಸ್ಯೆ ಬರ್ಬೋದು. ಯಾವುದೋ ಒಂದು ರೀತಿಯಲ್ಲಿ ಆ ಒಂದು ಮನೆಯಲ್ಲಿ ಸದಾಕಾಲ ಖರ್ಚಾಗ್ತಕ್ಕಂಥದ್ದು ಅಥವಾ ರಿಪೇರಿ ಅಂತೇನು ಹೇಳ್ತೀವಿ ಒಂದಿನ ಒಂದು ರಿಪೇರಿ ಬಂದರೆ ನಾಳೆ ಇನ್ನೊಂದು ರಿಪೇರಿ ಬರ್ಬೋದು. ಈ ರೀತಿಯ ರಿಪೇರಿ ಮೇಲೆ ರಿಪೇರಿಗಳೆಂದರೆ ಸದಾ ಆ ಒಂದು ಮನೆಯಲ್ಲಿ ವಾಸ ಮಾಡೋದಕ್ಕೆ ರಿಪೇರಿಗಳು ಜಾಸ್ತಿ ಬರ್ತಕ್ಕಂಥ ಒಂದು ಸಂದರ್ಭ ಈ ಕೇತುಗ್ರಹ ಅಂತೇನು ಹೇಳ್ತೀವಿ ಅದು ತಂದುಕೊಡುತ್ತೆ. ಹಾಗಾಗಿ ಕಾಮನ್ನಾಗಿ ಯಾವ ಗ್ರಹಗಳು ನಮ್ಮ ಈ ಕುಂಡಲಿಯಲ್ಲಿ ವಾಸ ಅಂದರೆ 12 ಮನೆಗಳಲ್ಲಿ ಆ ಒಂದು ಗ್ರಹಗಳ ನಿರ್ಧಾರದಿಂದ ಆ ಗ್ರಹಗಳು ಎಲ್ಲಿ ಯಾವ ಮನೆಯಲ್ಲಿ ಇದೆ, ಚತುರ್ಥ ಸ್ಥಾನದಲ್ಲಿ ಈ ರೀತಿಯ ಗ್ರಹಗಳು ಇದ್ದಾಗ ಅದೇ ಚತುರ್ಥ ಸ್ಥಾನದಿಂದ ಅದೇ ಗ್ರಹಗಳು ಕೇಂದ್ರ ತ್ರಿಕೋಣ ಸ್ಥಾನದಲ್ಲಿದ್ದಾಗ ಅಂದರೆ 1, 5, 9 ಈ ರೀತಿ ತ್ರಿಕೋಣ ಸ್ಥಾನಗಳಲ್ಲಿದ್ದಾಗ ಅಥವಾ 1, 4, 7, 10 ಕೇಂದ್ರ ಸ್ಥಾನಗಳಲ್ಲಿ ಇದ್ದಾಗ ತುಂಬ ಉತ್ಕೃಷ್ಟವಾದ ಮನೆ, ಐಷಾರಾಮಿ ಜೀವನ ಕೊಡ್ತಕ್ಕಂಥ ಒಂದು ಮನೆ, ಟ್ರಿಪ್ಲೆಕ್ಸು ತುಂಬ ದೊಡ್ಡ ಮನೆಯನ್ನು ಕಟ್ಟಿಸ್ತಕ್ಕಂಥ ಒಂದು ಯೋಗ ಈ ಒಂದು ಜಾತಕದವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಎಲ್ಲದಕ್ಕೂ ಕಾರಣ
ನಮ್ಮ ಜಾತಕದಿಂದ ಆಗ್ತಕ್ಕಂಥ ಈ ಚತುರ್ಥ ಸ್ಥಾನದಿಂದ ನಮಗೆ ಯಾವ ರೀತಿ ಮನೆ ಸಿಗುತ್ತೆ ಅಥವಾ ನಮಗೆ ಯಾವ ರೀತಿ ಮನೆಯನ್ನು ಕಟ್ಟಿಸ್ತೇವೆ, ಅಕ್ಕಪಕ್ಕ ಪರಿಸರ ಹೇಗಿರುತ್ತೆ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಹಾಗಾಗಿ ಇಂದಿನ ನಮ್ಮ ಈ ಆಧುನಿಕ ಯುಗದಲ್ಲಿಯೂ ಸಹ ಈ ಜ್ಯೋತಿಷ್ಯದ ಆಧಾರದ ಮೇಲೆ ಈ ಮನೆ ಕಟ್ಟತಕ್ಕಂಥ ಯೋಗ ಇದೆಯಾ ಇಲ್ಲವಾ ಅನ್ನೋದು ಸಹ ನಮಗೆ ನಿರ್ಧಾರವನ್ನು ಮಾಡಬಹುದು ಅಂತೇಳಿ ಹೇಳ್ಬೋದು. ನಮಸ್ಕಾರ.